ಹಾಯ್ ಫ್ರೆಂಡ್ಸ್, ಹೇಗಿದ್ದಾರೆ ಎಲ್ಲರೂ? ಮಾನಸಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಈಸಿಯಾಗಿ ಘೀ ರೈಸ್ ಮತ್ತು ಪನ್ನೀರ್ ಬಟರ್ ಮಸಾಲಾನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿರುವಂಥ ಸ್ಟೆಪ್ ಇದು. ಬ್ಯಾಚುಲರ್ಸ್ ಕೂಡ ಮನೇಲಿ ಟ್ರೈ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಏನು ರುಬ್ಬೋ ಹಾಗಿಲ್ಲ, ಪೇಸ್ಟ್ ಮಾಡೋ ಹಾಗಿಲ್ಲ, ಜಾಸ್ತಿ ತರಕಾರಿಗಳೆಲ್ಲ ಏನಿಲ್ಲ. ನಾನಿವತ್ತು ಎವರೆಸ್ಟ್ ಅವರ ಪನ್ನೀರ್ ಬಟರ್ ಮಸಾಲಾನ ಯೂಸ್ ಮಾಡಿ ಹೇಗೆ ಪನ್ನೀರ್ ಬಟರ್ ಮಸಾಲ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಫಸ್ಟಿಗೆ ನಾನು ಘೀ ರೈಸ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದನ್ನು ಮೊದಲಿಗೆ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನು ಬಾಣಲೆನ ತೊಗೊಂಡಿದ್ದೀನಿ. ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು, ನಿಮಗೆ ಎಷ್ಟು ಆಯಿಲಿಯಾಗಿ ಬೇಕಾ ಅಥವಾ ಬಟರ್ ಜಾಸ್ತಿ ಬೇಕಾ ಅದನ್ನು ನೋಡಿ ನೀವೇ ಹಾಕ್ಕೊಳ್ಳಿ. ನಾನು ನಮ್ಮ ಮನೇಲಿ ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ಸಿಂದಲೇ ಮಾಡ್ತೀನಿ ಅಡುಗೆನ. ಹಾಗಾಗಿ ಒಂದು ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ ಎರಡೂ ಹಾಕ್ಕೊಂಡಿದ್ದೀನಿ ಬಾಣಲೆಗೆ. ಜೊತೆಗೆ ದಾಲ್ಚೀನಿ, ಏಲಕ್ಕಿ, 2-3 ಲವಂಗ, ಜೊತೆಗೆ ಜೀರಿಗೆ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಎಣ್ಣೆ ಮತ್ತು ತುಪ್ಪ ಏನು ಹಾಕಿರ್ತೀವಲ್ವ ಅದರಲ್ಲಿ ಸ್ವಲ್ಪ ಸಣ್ಣ ಉರಿಯಲ್ಲೇ ನೀವು ಹುರ್ಕೊಳ್ಳಿ, ಇಲ್ಲಾಂದರೆ ಬೇಗ ಸೀದೋಗಿಬಿಡುತ್ತೆ ಇದು. ಹಾಗಾಗಿ ಜೀರಿಗೆನ ಯಾವತ್ತೂ ಸ್ವಲ್ಪ ಲಾಸ್ಟಲ್ಲೇ ಹಾಕಿ, ಬೇಗ ಹಾಕಿಬಿಟ್ರೆ ಅದು ಸುಟ್ಟೋಗಿಬಿಡುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಈಗ ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್, ಕಟ್ ಮಾಡಿರೋಂಥ ಈರುಳ್ಳಿ ಮತ್ತು ಸ್ವಲ್ಪ ಹಸಿಮೆಣಸು. ನೀವು ಬೇಕಿದ್ದರೆ ಕಾಳು ಮೆಣಸನ್ನು ಕೂಡ ಹಾಕ್ಕೋಬೋದು ಇದಕ್ಕೆ. ಇದ್ರ ಜೊತೆಗೆ ಈ ಪಲಾವ್ ಎಲೆ ಬರುತ್ತಲ್ವ ಅದನ್ನು ಕೂಡ ಹಾಕ್ಕೋಬೋದು. ನಾನು ಸ್ವಲ್ಪ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ, ಹಾಗಾಗಿ ಇಷ್ಟನ್ನೇ ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಅರ್ಧಂಬರ್ಧ ಬೆಂದರೂ ಪರವಾಗಿಲ್ಲ. ಕೆಲವರಿಗೆ ತುಂಬ ಕ್ರಿಸ್ಪಿಯಾಗಿ ಬೇಕು ಅನಿಸುತ್ತೆ, ಅಂಥವರು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಇದಕ್ಕೆ ನಾನೀಗ ಬಾಸ್ಮತಿ ರೈಸ್ನ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಮೊದಲೇ ನಾನು ಬೇಯಿಸಿಟ್ಕೊಂಡಿದ್ದೀನಿ, ಅನ್ನ ಮಾಡಿಟ್ಕೊಂಡಿದ್ದೀನಿ, ಅದನ್ನೇ ಹಾಕ್ತಾಯಿದ್ದೀನಿ. ಈ ರೀತಿ ಮಾಡಿಟ್ಕೊಂಡ್ರೆ ಉದುರಾಗಿ ಬರುತ್ತೆ ಅನ್ನ. ನೋಡಿ, ಎಲ್ಲದನ್ನು ಹಾಕಿ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಕೊಟ್ಬಿಟ್ರೆ ಘೀ ರೈಸ್ ರೆಡಿ ಆಗುತ್ತೆ. ನೀವು ಬೇಕಿದ್ದರೆ ಇದ್ರ ಮೇಲ್ಗಡೆಯಿಂದ ತುಪ್ಪನ ಹಾಕ್ಕೋಬೋದು, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ, ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು. ಸಿಂಪಲ್ ವೇ ಇದು. ಈಗ ಘೀ ರೈಸ್ ರೆಡಿ ಆಗಿದೆ. ಈಗ ನಾನು ಪನ್ನೀರ್ ಬಟರ್ ಮಸಾಲಾನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಒಂದು ಬಾಣಲೆನ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಆಪ್ಷನಲ್ ಈರುಳ್ಳಿ, ಯಾಕಂದರೆ ಪೌಡ್ರಲ್ಲೇ ಎಲ್ಲದು ಮಿಕ್ಸ್ ಆಗಿರುತ್ತೆ. ಹಾಗಾಗಿ ಇದ್ರ ಜೊತೆಗೇ ನಾನು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ನೀವು ಬೇಕಿದ್ದರೆ ಪ್ಯೂರಿನ ಮಾಡ್ಕೋಬೋದು. ನಾನು ಹೇಳಿದ್ನಲ್ವ, ಯಾವುದೇ ಪೇಸ್ಟ್ನ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂಥೇಳಿ. ಹಾಗಾಗಿ ನಾನು ಟೊಮೆಟೊನ ಹಾಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಹೊತ್ತು ಮುಚ್ಚಿ ಇಟ್ಬಿಡಿ. ಒಂದು ಸ್ವಲ್ಪ ಹೊತ್ತು ಆದಮೇಲೆ ಇನ್ನೊಂದು ಸತಿ ಮಿಕ್ಸ್ ಕೊಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದನ್ನು ಸ್ವಲ್ಪ ಮೆತ್ತಗಾಗಬೇಕಿದ್ದು ಟೊಮೆಟೊ ಎಲ್ಲ. ಎಷ್ಟು ಚೆನ್ನಾಗಿ ಬೇಯಿಸ್ಕೊತೀರೋ ಅಷ್ಟು ಗ್ರೇವಿ ಚೆನ್ನಾಗಿ ಬರುತ್ತೆ. ನಿಮ್ಗೆ ಬೇಕಿದ್ದರೆ ನೀವು ಪೇಸ್ಟ್ನ ಮಾಡ್ಕೋಬೋದು. ನಾನು ಹೀಗೆ ಹಾಕಿದ್ದೀನಿ ಕಟ್ ಮಾಡಿ ಉದ್ದುದಕ್ಕೆ. ಈಗ ನಾವು ಇದಕ್ಕೆ ಬೇಕಾಗಿರುವಂಥ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ನಾನು ಒಂದು ಬೌಲ್ನ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಬೌಲಷ್ಟು ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಆಕಳ ಹಾಲಿದು. ಇದರಲ್ಲಿ ಯಾವುದೇ ರೀತಿಯಾದಂಥ ಬಟರ್ ಏನಿಲ್ಲ, ಪ್ಯೂರ್ ಹಾಲು. ಇದನ್ನು ತೊಗೊಂಡಿದ್ದೀನಿ. ಇದಕ್ಕೇ ನಾನು ಈ ಎವರೆಸ್ಟ್ ಅವರ ಪನ್ನೀರ್ ಬಟರ್ ಮಸಾಲ ಪ್ಯಾಕ್ ಏನಿದೆ ಅದನ್ನು ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಇದು 2 ಜನಕ್ಕೆ ಸಾಕಾಗುತ್ತೆ. ನಮಗೆ ಪರವಾಗಿಲ್ಲ, ನಾವು 4 ಜನಕ್ಕೆ ಶೇರ್ ಮಾಡಿನೇ ಊಟ ಮಾಡ್ತೀವಿ. ಯಾಕಂದರೆ ಮಕ್ಕಳಿದಾರಲ್ವ, ಸ್ವಲ್ಪನೇ ತಿಂತಾರೆ. ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ರೀತಿಯಾದ ಗಂಟುಗಳು ಇರಬಾರ್ದು ಇದಕ್ಕೆ. ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಚಮಚದ ಸಹಾಯದಿಂದ. ಒಂದು ರೀತಿ ಪೇಸ್ಟ್ ಥರ ಆಗುತ್ತೆ ಇದು. ತುಂಬಾ ಈಸಿ ವೇ ಇದು. ನೋಡಿ, ಎವರೆಸ್ಟ್ ಅವರ ಪನ್ನೀರ್ ಬಟರ್ ಮಸಾಲ ತೋರಿಸ್ತಾ ಇದ್ದೀನಿ ನಿಮಗೆ ನಾನು ಪ್ಯಾಕ್ನ. ನೀವು ಬೇಕಿದ್ದರೆ ಇದನ್ನು ತಂದ್ಕೊಂಡು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ.
ತುಂಬ ಚೆನ್ನಾಗಿರುತ್ತೆ. ಇದು ತುಂಬ ತಿಕ್ಕಾಗಿ ಬರುತ್ತೆ ಮಾತ್ರ. ಚೆನ್ನಾಗಿ ಗಂಟುಗಳಿಲ್ಲದೆ ಒಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ತುಂಬ ತಿಕ್ಕಾಗಿ ಬರುತ್ತೆ ಇದು. ನೋಡಿ ರೆಡಿ ಆಗ್ತಾ ಇದೆ. ಒಂಚೂರು ಗಂಟು ಇರಬಾರ್ದು, ಇಲ್ಲಾಂದರೆ ಪೇಸ್ಟ್ ಚೆನ್ನಾಗಿ ಆಗೋದಿಲ್ಲ ಅದು. ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರೆಡಿ ಆಗಿದೆ ಇವಾಗ. ಈ ಪೇಸ್ಟನ್ನು ನಾವು ಈರುಳ್ಳಿ ಮತ್ತು ಟೊಮೆಟೊ ಹುರಿದಿಟ್ಕೊಂಡಿದ್ದೇವಲ್ವ, ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಪೇಸ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ನೀವು ಬೇಕಿದ್ದರೆ ಇನ್ನೂ ನೀರಾಗಿ ಮಾಡ್ಕೋಬೋದು. ನಾನು ಸದ್ಯಕ್ಕೆ ತಿಕ್ಕಾಗಿ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಬೇಕಿದ್ದರೆ ನೀರು ಹಾಕ್ಕೊಳ್ತೀನಿ. ಯಾಕಂದರೆ ಫಸ್ಟಿಗೆ ಚೆನ್ನಾಗಿ ಈ ಮಸಾಲೆ ಎಲ್ಲ ಫ್ರೈ ಆಗಬೇಕು, ಈ ಹಸಿ ವಾಸನೆ ಎಲ್ಲ ಹೋಗಬೇಕಲ್ವ, ಹಾಗಾಗಿ. ಈಗ ಒಂದು ಸೈಡು ಪನ್ನೀರನ್ನ ಕಟ್ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಮನೆಯವರು ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಸ್ವಲ್ಪ ತಿಕ್ಕಾಗಿರುತ್ತೆ ಅದು, ಹಾಗಾಗಿ ಗೂರ್ಗೆ ಕಟ್ ಮಾಡ್ಕೋಬೇಕು, ಇಲ್ಲಾಂದರೆ ಪೀಸಸ್ ಎಲ್ಲ ಹೇಗೆಗೋ ಆಗಿಬಿಡುತ್ತೆ. ಹಾಗಾಗಿ ಕ್ಯೂಬ್ ರೀತಿಯಲ್ಲಿ ಕಟ್ ಮಾಡ್ಕೊಳ್ಳಿ. ಈಗ ಕಟ್ ಮಾಡ್ಕೊಂಡು ಆಗಿದೆ. ಇದನ್ನು ಈಗ ಗ್ರೇವಿ ರೆಡಿಯಾಗಿದೆ ಅಲ್ವಾ, ಅದಕ್ಕೇ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಳ್ತೀನಿ ನಾನು. ಈ ಟೈಮಲ್ಲಿ ನೀವು ಬೇಕಿದ್ದರೆ ಉಪ್ಪನ್ನು ಹಾಕ್ಕೋಬೋದು. ಆಲ್ರೆಡಿ ಆ ಪ್ಯಾಕಲ್ಲಿ ಉಪ್ಪು ಎಲ್ಲನೂ ಮಿಕ್ಸ್ ಆಗೇ ಇರುತ್ತೆ. ನಾನು ಒಂದೊಂದು ಟೇಸ್ಟಿಗೆ ಸಲುವಾಗಿ ಸ್ವಲ್ಪನೇ ಹಾಕ್ಕೊಳ್ತೀನಿ. ಇದ್ರ ಜೊತೆಗೆ ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನಾನು. ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳಿ ಒಂದು ಸತಿ. ಮಸಾಲ ಜೊತೆಗೆ ಎಲ್ಲನೂ ಮಿಕ್ಸ್ ಆಗಬೇಕು ಬೆಣ್ಣೆ ಒಂದು ಸತಿ. ಇದಾದಮೇಲೆ ನೀರನ್ನ ಹಾಕ್ಕೊಳ್ತೀನಿ ನಾನು. ನೀರು ಹಾಕ್ಕೊಂಡು ಆಗಿದೆ. ನಿಮಗೆ ಎಷ್ಟು ತಿಕ್ಕಬೇಕು ಅಥವಾ ತೆಳ್ಳಗೆ ಬೇಕು ನೋಡ್ಕೊಳ್ಳಿ, ಯಾಕಂದರೆ ಆಮೇಲೆ ಇದು ದಪ್ಪ ಆಗುತ್ತೆ ಗ್ರೇವಿ. ನೀವು ಇಷ್ಟಷ್ಟು ದಪ್ಪ ಆಗಿಬಿಡುತ್ತೆ. ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವ ಮಸಾಲ, ಅದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ನೀವು ನೋಡಿರ್ಬೋದು, ಸರಿಯಾಗಿ ನೋಡ್ಕೊಳ್ಳಿ. ನಾನು ಪನ್ನೀರನ್ನ ಫ್ರೈ ಮಾಡಿಲ್ಲ, ಎಣ್ಣೆಯಲ್ಲಿ ಹಾಗೆ ಹಸಿದಾಗಿಯೇ ಹಾಕ್ಕೊಳ್ತಾ ಇದ್ದೀನಿ. ಈ ಪನ್ನೀರ್ ಬಟರ್ ಮಸಾಲಾಗೆ ಹಸಿದಾಗೆ ಹಾಕ್ಕೊಳ್ತಾರೆ ಪನ್ನೀರನ್ನ, ಹಾಗಾಗಿ ನಾನು ಹಸಿದಾಗೆ ಹಾಕ್ಕೊಳ್ತಾ ಇದ್ದೀನಿ. ಏನು ಫ್ರೈಗೆ ಏನು ಮಾಡೋದಕ್ಕೆ ಹೋಗಿಲ್ಲ. ನಿಮ್ಗೆ ಬೇಕು ಅನಿಸಿದ್ರೆ ನೀವು ಫ್ರೈ ಮಾಡ್ಕೋಬೋದು. ಹಸಿದು ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿಲ್ಲ ಅಂದರೆ ಫ್ರೈ ಮಾಡ್ಕೊಳ್ಳಿ. ನಿಮಗೆ ಹೇಗೆ ಅನಿಸ್ತೋ ಹಾಗೆ ಮಾಡ್ಕೊಳ್ಳಿ, ನಿಮಗೆ ಟೇಸ್ಟಿಗೆ ಅನುಸಾರವಾಗಿ. ನಾನು ಇದೇ ರೀತಿಯಾಗಿ ಮಾಡ್ತಾಯಿದ್ದೀನಿ. ಒಂದು ಪನ್ನೀರನ್ನ ತೊಗೊಂಡಿದ್ದೀನಿ, 250 ಗ್ರಾಮ್ದಿದು. ಸುಮಾರಷ್ಟು ಪೀಸಸ್ ಆಗಿದೆ ಚೆನ್ನಾಗಿ. ನಂದಿನಿ ಅವ್ರದ್ದು ತುಂಬ ಚೆನ್ನಾಗಿದೆ. ಬಾಕಿ ನಾವು ಮೊದಲೆಲ್ಲ ತರ್ತಾಯಿದ್ವಿ, ಅದಕ್ಕೆಲ್ಲ ಸ್ವಲ್ಪ ಕಟ್ ಮಾಡಬೇಕಿದ್ರೆ ಪುಡಿ ಪುಡಿ ಆಗಿ ಹೋಗ್ತಾ ಇತ್ತು. ಇದು ತುಂಬ ಚೆನ್ನಾಗಿದೆ, ಪೀಸಸ್ ಎಲ್ಲ ಹಾಗೇ ಇದೆ ಕ್ಯೂಬ್ ಆಗಿಯೇ. ಇದು ಸ್ವಲ್ಪ ನಾನು ಮುಚ್ಚಿ ಈಗ ಬೇಯಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಎಳ್ಕೊಳ್ಳಿ ಪನ್ನೀರು ಮಸಾಲೆನೆಲ್ಲ ಅಂತ ಹೇಳಿ ಒಂದು 5 ನಿಮಿಷ ಮುಚ್ಚಿಟ್ಟು ಬೇಯಿಸ್ಕೊಂಡ್ರೆ ಸಾಕು. ನೋಡಿ ಈಗ ರೆಡಿಯಾಗಿದೆ ಪನ್ನೀರ್ ಬಟರ್ ಮಸಾಲ. ಏನು ಜಾಸ್ತಿ ಕೆಲಸ ಇಲ್ಲ ಇದಕ್ಕೆ, ಖಾಲಿ ಪ್ಯಾಕ್ ತಂದು ಮಸಾಲಾನ ಹಾಕಿ ಮಿಕ್ಸ್ ಮಾಡಿ ರೆಡಿ ಮಾಡಿದ್ರೆ ಆಯಿತು. ಬ್ಯಾಚುಲರ್ಸ್ಗಂತೂ ತುಂಬಾ ಈಸಿ ರೆಸಿಪಿ ಇದು. ಟೇಸ್ಟಿಯಾಗೂ ಅಷ್ಟೇ ಇರುತ್ತೆ, ಹೆಲ್ದಿನೂ ಕೂಡ. ಲಾಸ್ಟಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಜೊತೆಗೆ ನೀವು ಬೇಕಿದ್ದರೆ ಇನ್ನೂ ಸ್ವಲ್ಪ ಬಟರ್ನ ಆ್ಯಡ್ ಮಾಡ್ಕೋಬೋದು. ನಾನು ಸರ್ವ್ ಮಾಡಬೇಕಿದ್ರೆ ಆಮೇಲೆ ಮಾಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ರುಚಿಯಾಗಿರುತ್ತೆ. ಈ ಮಳೆಗಾಲಕ್ಕಂತೂ ಬಿಸಿ ಬಿಸಿಯಾಗಿ ಈ ರೀತಿ ಮಾಡ್ಕೊಂಡು ತಿಂತಾಯಿದ್ರೆ ತುಂಬಾ ಖುಷಿಯಾಗುತ್ತೆ. ನೋಡಿ ರೆಡಿ ಆಗಿದೆ. ನಾನು ಹೇಳಿದ್ನಲ್ವ ಮಾಡ್ತಾ ಮಾಡ್ತಾ ಇನ್ನೂ ಗಟ್ಟಿಯಾಗುತ್ತೆ ಅಂಥೇಳಿ. ಲಾಸ್ಟಲ್ಲಿ ಸ್ವಲ್ಪ ಬೆಣ್ಣೆನ ಹಾಕ್ತಾಯಿದ್ದೇನೆ. ಈಗ ಸರ್ವ್ ಮಾಡ್ತಾಯಿದ್ದೀನಿ ನಾನು. ಗೀ ರೈಸ್ ಜೊತೆಗೆ ಬಟರ್ ಪನ್ನೀರ್ ಮಸಾಲ ತುಂಬಾ ಟೇಸ್ಟಿಯಾಗಿ ಬಂದಿತ್ತು, ಹೆಲ್ದಿನೂ ಕೂಡ. ನಿಮಗೆ ಇದೇ ರೀತಿ ರೆಸಿಪಿಗಳು ಇಷ್ಟ ಆಗುತ್ತಾ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಮುಂದಿನ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.